ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ನಾನೊಬ್ಬ ಸೇವಕ ಚಾನಲ್ಗೆ ನಿಮಗೆಲ್ಲ ಸ್ವಾಗತಿಸುತ್ತಾ ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ರಿಗೂ ಆ ಶಿವನು ಒಂದಿಲ್ಲ ಒಂದು ರೀತಿಯಿಂದ ಹೆಲ್ಪ್ ಮಾಡಿ ನಿಮ್ಮೆಲ್ಲರಿಗೆ ಜಾಬ್ ಆಗಲಿ ಅಂತ ಆಶಿಸುತ್ತಾ ನಾನು ಇವತ್ತು KSRTCಯಲ್ಲಿ ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಲೀಸ್ಟನ್ನು ಬಿಟ್ಟಿದ್ದಾರೆ. ಯಾವ ಲಿಸ್ಟು ಅಂತಂದರೆ, ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ದಿನಾಂಕ 1/3/2025 ಲಾಸ್ಟ್ ಟೈಮ್ ಒಂದು ಲಿಸ್ಟ್ ಬಿಟ್ಟಿದ್ದರು. ಇವಾಗ ದಿನಾಂಕ 3/3/2025 29/3/2025 ಅಂದರೆ ಒಂದು ತಿಂಗಳು, ಹೆಚ್ಚು ಕಡಿಮೆ ಒಂದು ತಿಂಗಳದು ಲಿಸ್ಟು ಒಂದೇ ಸರಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಒಂದು ತಿಂಗಳದು ಒಂದೇ ಸರಿ ಅಂತಂದರೆ ಸುಮಾರು 3,000 ಜನ, ಟೋಟಲು 3,000 ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ. ಈಗಾಗಲೇ ನಿಮಗೆಲ್ಲ SMS ಕೂಡ ಬಂದಿರುತ್ತೆ. ಬಂದಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಒಂದು ವಾರದಾಗ ಬರ್ಬೋದು, 3 ದಿನದಾಗ ಬರ್ಬೋದು, 10 ದಿನ ಆದಮೇಲೂ ಬರ್ಬೋದು. ಯಾಕಂದರೆ ಒಂದು ತಿಂಗಳದೆಲ್ಲ ಲಿಸ್ಟ್ ಬಿಟ್ಟಿದ್ದಾರೆ. ಈಗಾಗಲೇ ಡೌನ್ಲೋಡ್ ಕೂಡ ಆಗ್ತಾ ಇದ್ದಾವೆ ಸ್ನೇಹಿತರಿಗೆ. ಭಾಳಷ್ಟು ಸ್ನೇಹಿತರು ಕೂಡ ಹೇಳಿದ್ದಾರೆ ನಮ್ಮದು ಕಾರ್ಯಪತ್ರ ಡೌನ್ಲೋಡ್ ಆಗಿದೆ ಅಂತೇಳಿ. ನೋಡ್ಬೋದು ಸ್ನೇಹಿತರೆ, ನೀವೇನು ಯಾರ್ಯಾರು ವೇಟ್ ಮಾಡ್ತಾಯಿದ್ದೀರಾ, ನಮ್ಮದು ಡೇಟ್ ಬಂದಿದ ಮೇಲೆ ನಾನಿನ್ನು ಟ್ರ್ಯಾಕ್ ಟೆಸ್ಟಿಗೆ ಹೋಗಬೇಕು ಅಂತ ಏನಾದರೂ ವೇಟಿಂಗ್ ಮಾಡೋರಿದ್ದರೆ ಈಗಲೇ ತಕ್ಷಣಕ್ಕೆ ನಿಮ್ಮ ಹತ್ತಿರದ ಒಂದು ಚಾಲನಾ ತರಬೇತಿ ಕೇಂದ್ರಗಳಿಗೆ ಹೋಗಿ ನೀವು ತರಬೇತಿ ಪಡಿಬೇಕು ಸ್ನೇಹಿತರೆ. ಯಾಕಂದರೆ ದಿನದಿಂದ ದಿನಕ್ಕೆ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ರಿಸಲ್ಟ್ ನೋಡ್ತಾ ಹೋದರೆ +or- ಆಗ್ತಾ ಇದೆ. ಅಂದರೆ ಒಂದು ಸಲ ಹೆಚ್ಚು ರಿಸಲ್ಟ್ ಬರ್ತಾಯಿದೆ, ಒಂದು ಸಲ ಕಡಿಮೆ ರಿಸಲ್ಟ್ ಕೂಡ ಬರ್ತಾಯಿದೆ. ಇಲ್ಲಿ ಒಂದೊಂದು ಅರ್ಧರ್ಧ ಮಾರ್ಕ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ನೋಡ್ಬೋದು ಸ್ನೇಹಿತರೆ, ನೀವಿಲ್ಲಿ ನನ್ನ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ನೋಡೋಣ ಬನ್ನಿ ಇವತ್ತಿನ ಲಿಸ್ಟ್ ಏನಿದೆ, ಎಷ್ಟು ಗಂಟೆ ಲಿಸ್ಟ್ ಬಿಟ್ಟಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ನೋಡ್ಬೋದು ಸ್ನೇಹಿತರೆ, ನೋಡಿ ದಿನಾಂಕ 3/3/2025 29/3/2025 ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ದಿನಾಂಕ 3/3/2025 ದಿನಾಂಕ 29/3/2025 ಇಲ್ಲಿ ಎಷ್ಟು ದಿನ ಆಗುತ್ತೆ ಅಂದರೆ ಟೋಟಲ್ ಭಾನುವಾರ ಎಲ್ಲ ಹೊರತುಪಡಿಸಿ, ಭಾನುವಾರ ಬಿಟ್ಬಿಟ್ಟು ಟೋಟಲ್ ವರ್ಕಿಂಗ್ ಡೇಸ್ ಟೆಸ್ಟ್ ನಡೆಯೋ ದಿನಗಳು 24 ದಿನಗಳು ಆಗ್ತವೆ. ಟೋಟಲ್ ಎಷ್ಟು 24 ದಿನಗಳು ಆಗ್ತವೆ. ಈ 24 ದಿನಕ್ಕೆ ಒಂದು ದಿನಕ್ಕೆ 125 ಅಭ್ಯರ್ಥಿಗಳನ್ನ ತಗೋತಾರೆ. 24 × 125 ಅಂದರೆ ಟೋಟಲು 3,000 ಅಭ್ಯರ್ಥಿಗಳಾದರು. ನೋಡ್ಬೋದು ಸ್ನೇಹಿತರೆ, ಇದು ಹೆಚ್ಚು ಕಡಿಮೆ ಇದಾಗಿದ ಮೇಲೆ ಇನ್ನೊಂದು ಲಿಸ್ಟ್ ಬರ್ಬೋದು. ಅದಾಗಿದ ಮೇಲೆ ಇನ್ನು ಯಾರ್ಯಾರು ಅಭ್ಯರ್ಥಿಗಳು ಆಬ್ಸೆಂಟ್ ಆಗಿದ್ದಾರೋ ಅವ್ರಿಗೆ ಕರಿಬೋದು ಸ್ನೇಹಿತರೆ. ನೋಡೋಣ ಮುಂದಿನ ದಿನಗಳಲ್ಲಿ. ನೋಡ್ತಾ ಹೋಗ್ಬೋದು ಸ್ನೇಹಿತರೆ, ನಿಮ್ದು ಏನಾದರೂ ಇದರಲ್ಲಿ ಹೆಸರಿದೆ, ಬೈ ಚಾನ್ಸ್ ನಿಮ್ಗೇನಾದರೂ SMS ಬಂದಿಲ್ಲ ಅಂತಂದರೆ ನಿಮ್ಮೇನಾರ ಹೆಸರು ಇದ್ದರೆ ಇದರಲ್ಲಿ ನೀವು ಕರೆಪತ್ರನ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ನಿಮ್ಮ ಸ್ನೇಹಿತರು ಇನ್ನೂ ಯಾರ್ಯಾರು ಬ್ಯಾಲೆನ್ಸ್ ಉಳ್ಕೊಂಡವರು ಅವ್ರಿಗೆ ಇನ್ನೂ ಬರಲಿಕ್ಕಿಲ್ಲ, ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಅವ್ರಿಗೆ ಕೂಡ ನೀವು ಈ ಒಂದು ಮಾಹಿತಿನ ಶೇರ್ ಮಾಡಿ ಸ್ನೇಹಿತರೆ. ಜೊತೆಗೆ ನೀವು ದಿನಾಲೂ ಯಾವುದ್ಯಾವುದೋ ವೀಡಿಯೋಗಳು ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋದಕ್ಕಿಂತಲೂ ಕೆಲವೊಂದು ಮಾಹಿತಿ ಚಿಹ್ನೆಗಳು, ರಸ್ತೆ ಸಂಚಾರಿ ಚಿಹ್ನೆಗಳು, ಕೆಲವೊಂದು ಕನ್ನಡದ ಶಬ್ದಗಳು ಗೊತ್ತಾಗಲ್ಲ, ಬೇರೆ ಬೇರೆ ಏನೇನೋ ಕರಿತಿರ್ತಾರೋ ಅಂಥವು ಕೆಲವೊಂದು ಗೊತ್ತಾಗಲ್ಲ. ಅಂಥ ಟೈಮ್ ಪಾಸ್ ಮಾಡೋ ಟೈಮಲ್ಲಿ ಈ ಒಂದು ವಿಡಿಯೋಗಳನ್ನು ಜಸ್ಟ್ ನಿಮ್ಮದು ಚಾಲನಾ ವೃತ್ತಿ ತರಬೇತಿ ಡೇಟ್ ಮುಗಿಯೋವರೆಗೂ ನೀವು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಿ ಬರೋ ಗಂಟ ಆ ಒಂದು ಟೈಮ್ ಪಾಸ್ ಮಾಡೋದಕ್ಕಿಂತಲೂ ಆ ಥರ ಒಂದು ವಿಡಿಯೋಗಳು ನೋಡಿ ನೀವು ನಿಮ್ಮ ಇದನ್ನು ಜಾಸ್ತಿ ಮಾಡ್ಕೋಬೋದು ಸ್ನೇಹಿತರೆ. ಯಾಕಂದರೆ ಯಾವ ಟೈಮಲ್ಲಿ ಯಾವ್ಯಾವ ಸಿಗ್ನಲ್ಗಳು ಬರ್ತವೆ, ಯಾರ್ಯಾವ್ರಿಗೆ ಯಾವ್ಯಾವ ಥರ ನಮ್ಗೆ ಗೊತ್ತಿದ್ದೇ ಇರುತ್ತೆ, ತಲೆಯಲ್ಲೇ ಇರುತ್ತೆ, ಬಾಯಿಗೆ ಬಂದುಬಿಡಲ್ಲ. ಆ ಟೈಮಲ್ಲೇ ಬೇರೆ ಯಾವುದೋ ಮಿಸ್ ಆಗಿ ಹೊಡೆದು ಅರ್ಧ ನಂಬರ್ ಕಳ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದರಿಂದ ನಿಮ್ಮದು ಡೇಟು ಮುಗಿಯೋ ಗಂಟ ನೀವು ಸ್ವಲ್ಪ ಇದು ಮಾಡಿಕೊಂಡು ಬೇರೆ ಏನೋ ನೋಡಿಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಇಂಥವು ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡ್ರೆ ನಿಮಗೂ ಸ್ವಲ್ಪ ನಾಲೆಜು ಬರುತ್ತೆ, ಐಡಿಯಾನೂ ಬರುತ್ತೆ. ನಿಮಗೂ ಹೆಲ್ಪ್ ಆಗ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ನೀವು ನೋಡ್ಬೋದು ಸ್ನೇಹಿತರೆ, ಇದು ಭಾಳಷ್ಟು ನೋಡಿ ಟೋಟಲ್ಲು 46 ಪೇಜ್ ಇದೆ. ಈ 46 ಪೇಜ್ ತೋರ್ಸೋಕ್ಕೆ ನಿಮಗೆ ಭಾಳಷ್ಟು ಸಮಯ ಹಿಡಿಯುತ್ತೆ. ನಾನೇನು ಮಾಡಿರ್ತೀನಿ ಅಂದರೆ ಕೊನೆಗೆ ಈ ಒಂದು PDF ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾನು ಬೇಕಾಗಿದ್ದರೆ ನೀವು ಡೈರೆಕ್ಟಾಗಿ ನೀವು ಡಿಸ್ಕ್ರಿಪ್ಷನಲ್ಲಿ PDF ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ಸ್ನೇಹಿತರೆ.
ಜೊತೆಗೆ ಯಾರೆಲ್ಲ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಖಂಡಿತವಾಗೂ ಕೇಳ್ಬೋದು ಸ್ನೇಹಿತರೆ. ಸೊ ನೋಡ್ಬೋದು ಯಾವುದು ಸೀರಿಯಲ್ ನಂಬರ್ಲಿಂದ ಬಿಟ್ಟಿದ್ದಾರೆ ಅಂತಂದರೆ ನೋಡ್ಬೋದು ನೀವು D2026690. ಸೊ ಇಲ್ಲಿಂದ D20408 ಸೊ ಇಲ್ಲಿವರೆಗೂ ಟೋಟಲ್ಲು 3000 ಅಭ್ಯರ್ಥಿಗಳು ಬಂದಿದ್ದಾರೆ ಸ್ನೇಹಿತರೆ. ಸೊ ನೀವು ನೋಡ್ಬೋದು ನಿಮ್ದು ಯಾವುದಾದ್ರೂ ನಂಬರು ಏರುಪೇರು ಆಗಿದ್ದರೆ ಸೊ SMS ಬಂದಿಲ್ಲ ಅಂತಂದರೆ ಸೊ ನೀವು ನೋಡ್ಕೋಬೋದು ಸ್ನೇಹಿತರೆ. ಟೋಟಲ್ ಇಲ್ಲಿ ಏನಾಗುತ್ತೆ ಅಂದರೆ 24 ದಿನ ವರ್ಕಿಂಗ್ ಡೇ ಇರುತ್ತೆ. ಅದರಲ್ಲಿ 3 ಭಾನುವಾರ ಕಳಿತೇವೆ. ಟೋಟಲ್ 27 ಡೇಸ್ ಅವರು ಇಲ್ಲಿ ಬಿಟ್ಟಂಗಾಯಿತು. ಅದರಲ್ಲಿ 3 ಭಾನುವಾರ ಕಳೆದರೆ 24 ವರ್ಕಿಂಗ್ ಡೇಸ್ ಇಂಟು 125 ಟೋಟಲ್ 3000 ಅಭ್ಯರ್ಥಿಗಳು ಇದೆ ಸ್ನೇಹಿತರೆ. ಸೊ ಇದಾದಮೇಲೆ ನೀವು ಪ್ರತಿಯೊಂದು ಸಿಗ್ನಲ್ಗಳನ್ನು ನೀವು ಏನಂದರೆ ಅಟೆಂಡ್ ಮಾಡ್ತಾ ಹೋದರೆ ನಿಮಗೆ ಅರ್ಧರ್ಧ ಮಾರ್ಕ್ಸ್ ಕೂಡ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಪ್ರತಿಯೊಂದು ಸಿಗ್ನಲ್ ಕೂಡ ನೀವು ಕ್ಲಿಯರಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ. ಇನ್ನು ಚಾಲನಾ ತರಬೇತಿ ಪಡ್ಕೊಳ್ಬೇಕು ಅಂತಕ್ಕಂಥವ್ರು ಇಮಿಡಿಯೇಟಾಗಿ ನೀವು ಹೋಗಿ ಚಾಲನಾ ತರಬೇತಿ ಕೂಡ ಪಡ್ಕೊಳ್ಳಿ ಸ್ನೇಹಿತರೆ. ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಾ. ಈಗ ವಾಯುವ್ಯ ಕರ್ನಾಟಕದಲ್ಲಿ ಕೂಡ ಚಾಲನಾ ವೃತ್ತಿ ಪರೀಕ್ಷೆ ನಡೀತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹುಮನಾಬಾದಲ್ಲಿ ಸ್ವಲ್ಪ ಸ್ಕೋರ್ ಕಡಿಮೆ ಬರ್ತಾ ಇದೆ, ಹುಬ್ಳಿಯಲ್ಲಿ ಸ್ಕೋರ್ ಜಾಸ್ತಿ ಬರ್ತಾ ಇದೆ ಅಂತೇಳಿ ಭಾಳಷ್ಟು ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಯಾಕೆ ಆ ಥರ ಬರ್ತಾ ಇದೆ ಏನು ಅಂತೇಳಿ ನಮಗೆ ಕೂಡ ಗೊತ್ತಾಗ್ತಾಯಿಲ್ಲ. ಸೊ ಒಂದು ಅಂದಾಜು ಮಾಡಬೇಕಾದ್ರೆ ಹುಮನಾಬಾದಲ್ಲಿ ಸೊ ಪಾರ್ಕಿಂಗಲ್ಲಿ ಸ್ವಲ್ಪ ಫುಲ್ ಟೈಟ್ ಇದೆ. ಸೊ ಅದು ಸ್ವಲ್ಪ ಸ್ಟ್ರಿಕ್ಟ್ ಇದೆ. ಸೊ ಅದನ್ನು ಹುಷಾರಾಗಿ ಕ್ಲಿಯರ್ ಮಾಡ್ಕೊಂಡೋದ್ರೆ ನೀವು ಕೂಡ ಜಾಸ್ತಿ ಸ್ಕೋರು ಮಾಡ್ಬೋದು ಅಂತ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹುಬ್ಳಿಯಲ್ಲಿ ಅಲ್ಲಿ ಸ್ವಲ್ಪ ನೀಟಾಗಿ ಕರೆಕ್ಟಾಗಿ ಇದೆ ಪಾರ್ಕಿಂಗು, ನೀಟಾಗಿ ಅಭ್ಯರ್ಥಿಗಳು ಪಾಸ್ ಆಗ್ತಾ ಇದ್ದಾರೆ ಅಂತ ಹೇಳಿ ಹೋಗಿ ಬಂದ ಅಭ್ಯರ್ಥಿಗಳು ಹೇಳುವ ಪ್ರಕಾರ ಇದೆ ಸ್ನೇಹಿತರೆ. ಬಟ್ ನಾನು ಅಲ್ಲಿ ಒಳಗೆ ನಮಗೂ ಹೋಗಿ ನೋಡೋಕ್ಕೂ ಬಿಡಲ್ಲ. ಸೊ ನಾನು ಅಲ್ಲಿಗೆ ಹೋಗಲಿಲ್ಲ. ಸೊ ಹೀಗಾಗಿ ನೋಡೋಣ ಮುಂದಿನ ದಿನದಲ್ಲಿ ಏನೇನು ಅಪ್ಡೇಟ್ ಬರ್ತಾವೋ ನಿಮಗೆ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಜೊತೆಗೆ ಈ ಒಂದು ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಟೋಟಲ್ ಎಷ್ಟು ಅಭ್ಯರ್ಥಿಗಳು ಇಲ್ಲಿವರೆಗೂ ಆದರೂ, ಇನ್ನೂ ಎಷ್ಟು ಜನ ಬ್ಯಾಲೆನ್ಸ್ ಇದ್ದಾರೆ ಅಂತಕ್ಕಂಥದ್ದು ಕೂಡ ನೀವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಈಗಾಗಲೇ ಇಲ್ಲಿ ಹುಮನಾಬಾದಲ್ಲಿ KSRTCದು 2500 ಚಿಲ್ಲರೆ 2500 ಪ್ಲಸ್ ಅಭ್ಯರ್ಥಿಗಳಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಈಗ ಹಾಸನದಲ್ಲಿ ಇವಾಗ ಕರೆದಿದ್ದು ಪ್ರೆಸೆಂಟ್ ಅಪ್ ಟು ಇಲ್ಲಿ ಗಂಟ ಕರೆದಿದ್ದು ಟೋಟಲ್ ಆಗಿ ನೋಡೋದಾದರೆ ನಾವು ಸೊ ನೋಡೋಣ ಸ್ನೇಹಿತರೆ. ಸೊ ನೋಡ್ಬೋದು ಸ್ನೇಹಿತರೆ, ಹಾಸನದಲ್ಲಿ ಈಗ ಲಿಸ್ಟ್ ಬಿಟ್ಟಿದ್ದಾರಲ್ಲ ಮಾರ್ಚ್ ಎಂಡ್ವರೆಗೂ, ಮಾರ್ಚ್ 29ನೇ ತಾರೀಕಿವರೆಗೂ. ಸೊ ಆ ಒಂದು ಮಾರ್ಚ್ 29ನೇ ತಾರೀಕಿಗೆ ಟೋಟಲ್ ಅಭ್ಯರ್ಥಿಗಳು ಆಗ್ತಾರೆ. ಇಲ್ಲಿ ನೋಡಿ 9,785 ಟೋಟಲ್ ಎಷ್ಟಾಯಿತು? 12,285 ಅಭ್ಯರ್ಥಿಗಳು ಆದರು ಸ್ನೇಹಿತರೆ. 12,285 12,285 ಅಭ್ಯರ್ಥಿಗಳು ಇಲ್ಲಿಗೆ ಮಾರ್ಚ್ ಎಂಡ್ವರೆಗೂ ಇಷ್ಟು ಅಭ್ಯರ್ಥಿಗಳು ಮುಗಿತವ್ರೆ. ಸೊ ನಮ್ಗೆ ಪ್ರಕಾರ ಇನ್ನೂ ಒಂದು 1000 ಜನ ಇರ್ಬೋದು, ಮೇ ಬಿ 1,000 ಜನ ಇರ್ಬೋದು. ಏಪ್ರಿಲ್ ಒಂದು 15 ತಾರೀಕು ಒಳಗಾಗಿ ಈ ರೆಗ್ಯುಲರ್ ಏನು ಲಿಸ್ಟ್ ಬಿಡ್ತಾರೋ ಸೊ ಆ ಅಭ್ಯರ್ಥಿಗಳು ಕಂಪ್ಲೀಟ್ ಆಗ್ತವ್ರೆ. ಅದಾಗಿದ್ಮೇಲೆ ಇನ್ನು ಅಬ್ಸೆಂಟ್ ಆಗಿರ್ತಾರೋ ಹುಡುಗರು, ಎಷ್ಟು ಹುಡುಗರು ಅಬ್ಸೆಂಟ್ ಆಗಿದ್ದಾರೋ ಸೊ ಆ ಒಂದು ಅಂಕಿ ಸಂಖ್ಯೆ ಪ್ರಕಾರ ಒಂದು ದಿನಕ್ಕೆ 100ರಿಂದ 125 ಅಭ್ಯರ್ಥಿಗಳ ಒಂದು ಅಂಕಿ ಸಂಖ್ಯೆಯಿಂದ ಎಷ್ಟು ಅಭ್ಯರ್ಥಿಗಳು ಅಬ್ಸೆಂಟ್ ಆಗಿರ್ತಾರೋ ಅಷ್ಟು ದಿನ ನಿಮಗೆ
ನಿಮಗೆ ಕೊನೆಯ ಅವಕಾಶ ಕೊಡುವ ಚಾನ್ಸಸ್ ಇದೆ. ಸೊ ಎಷ್ಟು ದಿನ ಕೊಡ್ತಾರೋ ಅಂತೇಳಿ ನಾನು ಇಷ್ಟೇ ದಿನ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು ದಿನಕ್ಕೆ ಎಷ್ಟು ಅಭ್ಯರ್ಥಿಗಳು ಆಗಬಹುದು ಅಂತಕ್ಕಂಥದ್ದು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಸ್ನೇಹಿತರೆ. ಸೊ ನೋಡಿ, ನೀವುಗಳು ಚಾಲನ ಒಂದು ವೃತ್ತಿಯಲ್ಲಿ ಪರ್ಫೆಕ್ಟ್ ಆಗಿದ್ದರೆ ಡೇಟ್ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಡೇಟಿಗೆ ನೀವು ಹೋಗಿ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಕೊನೆಯಲ್ಲಿ ಹೋಗಿದ್ದಾಗೆ ಕೆಲವೊಂದು ಅಭ್ಯರ್ಥಿಗಳು ಮಿಸ್ ಆಗಿ ಒಂದೇ ದಿನಕ್ಕೆ ಫುಲ್ ರಶ್ ಆಗಿ ಸ್ಪೀಡಾಗಿ ಟ್ರ್ಯಾಕ್ ಟೆಸ್ಟ್ ಹೊಡೆದು ಕರೆಕ್ಟ್ ಅಂಕಗಳು ಕ್ಯಾಚ್ ಮಾಡೋಕ್ಕೆ ಟೈಮ್ ಕವರ್ ಆಗೋಲ್ಲ. ಸೊ ಈ ಥರ ಎಲ್ಲ ತೊಂದರೆಗಳು ಆಗಬಹುದು. ಮೇ ಬಿ ನೀವು ಒಂದು ಡ್ರೈವಿಂಗಲ್ಲಿ ಪರ್ಫೆಕ್ಟ್ ಇದ್ದರೆ ಚಾಲನಾ ವೃತ್ತಿ ಪರೀಕ್ಷೆ ಕೂಡ ನೀವು ಟೆಸ್ಟ್ ಕೂಡ ಅಲ್ಲಿ ತರಬೇತಿ ಕೂಡ ಪಡೆದಿದ್ರೆ ನೀವು ಟೆಸ್ಟ್ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಡೇಟಿಗೆ ನೀವು ಹೋಗಿ ಅಂತ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ಸೊ ಇದಾಗಿದ ಮೇಲೆ ಜೊತೆಗೆ ನೀವು ನೋಡ್ಬೋದು, ಮುಂದುವರೆದು ನೀವು ನೋಡಿ ಸ್ನೇಹಿತರೆ. ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಯ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕಾಲಕ್ಕೆ ದಿನಾಂಕವಾರು ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಂದರೆ ನಿಮಗೆ ನೆಕ್ಸ್ಟ್ ಡೇಟ್ ಇನ್ನು ಎಷ್ಟು ಅಭ್ಯರ್ಥಿಗಳಿದ್ದಾರೆ ಸೊ ಅದನ್ನೆಲ್ಲ ಪಟ್ಟಿ ತಯಾರಿಸಿ ಈ ಥರ ಲಿಸ್ಟ್ ಹಾಕ್ತೀವಿ, ಅಲ್ಲಿ ಗಂಟ ವೇಟ್ ಮಾಡಿ ಅಂತಕ್ಕಂಥ ಮಾಹಿತಿ ಕೂಡ ಅವರು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಇನ್ನೂ ಎಷ್ಟು ಅಭ್ಯರ್ಥಿಗಳು ಉಳಿದಾರೋ ಅದು ಯಾವಾಗ ಮುಗೀತೋ ಏನೋ ಅಂತೇಳಿ ನಾವು ನೋಡೋಣ ಮುಂದಿನ ದಿನಗಳಲ್ಲಿ. ನಾನು ಅಪ್ಡೇಟ್ ಬಂದಿದ್ದ ತಕ್ಷಣ ನಿಮಗೆ ಮಾಹಿತಿನ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ. ನಿಮ್ಗೆ ಈ ಒಂದು PDF ಲಿಂಕ್ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಖಂಡಿತವಾಗಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಎಲ್ಲರಿಗೂ ನಾನು ತಿಳಿಸುತ್ತಾ, ಆ ಶಿವನು, ಆ ದೇವರು, ಆ ಭಗವಂತನು, ಅಲ್ಲನು, ಸೊ ಎಲ್ಲರೂ ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ನಮಸ್ಕಾರಗಳು.